ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಂಕಜ ನಾಗರಾಜ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂತ ಅನ್ಕೊಂತೀನಿ. ಹಾಗೆ ನಾನು ಕೂಡ ಆರಾಮಿದ್ದೀನಿ. ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಅಂತ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಅಂತ ಅನ್ಕೊಂತೀನಿ. ಯಾರಿಗೆಲ್ಲ ಸೀರೆ ಅಂದರೆ ಇಷ್ಟ ಇರೋದಿಲ್ಲ ಹೇಳಿ. ಹಾಗೆಯೇ ನನಗೂ ಕೂಡ ಸೀರೆ ಅಂದರೆ ತುಂಬಾ ಇಷ್ಟ. ಅದರಲ್ಲಿ ನಾನೊಂದಷ್ಟು ಬ್ಲೌಸ್ಗಳಿಗೆ ಹ್ಯಾಂಡ್ ವರ್ಕು ಮತ್ತು ಮಿಷಿನ್ ವರ್ಕು ಮಾಡಿಸ್ಕೊಂಡಿದ್ದೀನಿ. ಯಾವ ರೀತಿ ಮಾಡಿಸ್ಕೊಂಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಇವತ್ತಿನ ವಿಡಿಯೋ ಕೂಡ ಅದೇ, ನನ್ನ ಒಂದು ಬ್ಲೌಸ್ ಕಲೆಕ್ಷನ್ ವಿಡಿಯೋ ನಾನು ಇವತ್ತು ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ನನ್ನ ಬ್ಲೌಸ್ನ ಈ ರೀತಿ ಕವರಿಗೆ ಹಾಕಿ ಇಟ್ಕೊಂಡಿರ್ತೀನಿ. ಇದರಲ್ಲಿ ಹ್ಯಾಂಡ್ ವರ್ಕು ಮತ್ತು ಮಿಷಿನ್ ವರ್ಕು ಎರಡು ಕೂಡ ಇದೆ. ಈ ರೀತಿಯಾಗಿ ಕವರ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಇನ್ನೂ ಒಂದಷ್ಟು ಬ್ಲೌಸ್ ಇದೆ, ಅದು ಊರಲ್ಲಿ ಇದೆ. ನೆಕ್ಸ್ಟ್ ಸ್ಯಾರಿ ಕಲೆಕ್ಷನ್ಸ್ ವಿಡಿಯೋ ಮಾಡುವಾಗ ಅದನ್ನು ಕೂಡ ತೋರಿಸ್ತೀನಿ. ಹೆಚ್ಚಾಗೇನಿಲ್ಲ, ಒಂದು 4-5 ಬ್ಲೌಸ್ ಇರ್ಬೋದು ಊರಲ್ಲಿ. ಇವಾಗ ಇಲ್ಲಿರೋ ನನ್ನ ಹತ್ರ ಇರೋ ಬ್ಲೌಸ್ ಕಲೆಕ್ಷನ್ಸ್ನ ನಾನು ನಿಮಗೆ ತೋರಿಸ್ತೀನಿ. ಮೊದಲು ನಾನು ಬ್ಲೌಸ್ ವರ್ಕ್ ಮಾಡಿಸಿದ್ದು, ಫಸ್ಟ್ ನಾನು ವರ್ಕ್ ಮಾಡಿಸಿದ್ದು ಮೆಷಿನ್ ವರ್ಕ್ ಮಾಡಿಸಿದ್ದು. ಇದು ನಾನು ಫಸ್ಟ್ ವರ್ಕ್ ಮಾಡಿಸಿರೋ ಬ್ಲೌಸು, ಮೆಷಿನ್ ವರ್ಕ್ ಮಾಡಿಸಿದ್ದು. ಇದು ನೋಡಿ, ಡಿಸೈನ್ ಈ ರೀತಿಯಾಗಿದೆ. ಮತ್ತು ಸ್ಲೀವ್ಗೆ ಈ ರೀತಿ ಒನ್ ಸೈಡ್ ಅಂದರೆ ಸ್ಲೀವಿಗೆ ಈ ರೀತಿಯಾಗಿ ಬಂದಿದೆ. ನೋಡಿ, ಈ ರೀತಿ ಕಾಣಿಸುತ್ತೆ ಹಾಕಿದಾಗ. ಇದು ಇನ್ ರಿಯಲ್ ಆಗಿ ಸಾರಿ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ನನಗೆ ತುಂಬಾ ಇಷ್ಟ ಸಾರಿ. ರೆಡ್ ಕಲರ್ ಎಲ್ಲರಿಗೂ ಕೂಡ ಚೆನ್ನಾಗಿ ಕಾಣುತ್ತೆ ರೆಡ್. ನೋಡಿ, ಇಲ್ಲಿ ಒಂದು ಹತ್ರ ಹಿಂಗೆ ಡಿಸೈನ್ ಬಂದಿದೆ, ಅಲ್ಲಲ್ಲಿ ಹಿಂಗೆ ಡಾಟ್ ಥರ ಹಾಕಿದ್ದಾರೆ. ಫ್ರಂಟಲ್ಲೂ ಕೂಡ ಒನ್ ಸೈಡ್ ಡಿಸೈನ್ ಬಂದಿದೆ. ನೋಡಿ, ಫ್ರಂಟಲ್ಲಿ ಒನ್ ಸೈಡ್ ಈ ರೀತಿ ಡಿಸೈನ್ ಬಂದಿದೆ. ಚೆನ್ನಾಗಿದೆ, ಇದು ನನಗೂ ತುಂಬ ಇಷ್ಟ. ಆದರೆ ನಾನು ಜಾಸ್ತಿ ಈ ಸೀರೆನ ವೇರ್ ಮಾಡಿಲ್ಲ, ನೆಕ್ಸ್ಟ್ ವೇರ್ ಮಾಡಬೇಕು. ಅದಾದಮೇಲೆ ನಾನು ಮೆಷಿನ್ ವರ್ಕ್ ತೋರಿಸ್ಬಿಡ್ತೀನಿ, ಆಮೇಲೆ ಹ್ಯಾಂಡ್ ವರ್ಕ್ ಬ್ಲೌಸ್ ತೋರಿಸ್ತೀನಿ. ಇದು ಕೂಡ ಮೆಷಿನ್ ವರ್ಕು ಬ್ಲೌಸು. ನೋಡಿ, ಸ್ಲೀವ್ ಹತ್ರ ಆವಾಗಲೇ ತೋರಿಸಿದ್ದೀನಲ್ಲ, ಅದೇ ರೀತಿ ಸ್ಲೀವಿಗೆ ಒಂದು ಹತ್ರ ಡಿಸೈನ್ ಬಂದಿದೆ, ಅಲ್ಲಲ್ಲಿ ಡಾಟ್ ಡಾಟ್ ಥರ ಹಾಕಿದ್ದಾರೆ. ಮತ್ತು ಇದು ಬ್ಯಾಕ್ ಡಿಸೈನ್ ಬಂದು ರೌಂಡ್ ಇದೆ, ಅಂದರೆ ಯು ಶೇಪಲ್ಲಿದೆ ನೋಡಿ. ಈ ರೀತಿ ಇದೆ ಡಿಸೈನು, ಒನ್ ಸೈಡ್ ಮತ್ತು ಇಲ್ಲಿ ಡಿಸೈನ್ ಬಂದಿದೆ. ಇದು ಕೂಡ ಸ್ಯಾರಿ ವೇರ್ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನನ್ನ ಹತ್ರ ಒಂದಷ್ಟು ಸ್ಯಾರಿದು ಫೋಟೋಸ್ ಇದೆ, ಕೆಲವೊಂದು ಸ್ಯಾರಿ ನಾನು ಫೋಟೋಸ್ ತಗೊಂಡಿಲ್ಲ. ಫೋಟೋಸ್ ಇರೋದನ್ನ ನಾನು ಅಟ್ಯಾಚ್ ಮಾಡ್ತೀನಿ. ಇದು ಕೂಡ ನನಗೆ ತುಂಬಾ ಇಷ್ಟ. ಇದನ್ನು ವೇರ್ ಮಾಡಿದ್ದೀನಿ ನಾನು. ನೆಕ್ಸ್ಟ್ ಹ್ಯಾಂಡ್ ವರ್ಕು. ಇದು ನೋಡಿ, ಸ್ಲೀವಿಗೆ ಈ ರೀತಿಯಾಗಿ ಹಾಕ್ಸಿದ್ದೀನಿ. ಆದರೆ ಇದನ್ನು ನಾನು ಇನ್ನೂ ವೇರ್ ಮಾಡಿಲ್ಲ, ಈ ಬ್ಲೌಸನ್ನು. ಬ್ಯಾಕ್ ಡಿಸೈನ್ ಈ ರೀತಿಯಾಗಿ ಬಂದಿದೆ, ಫ್ರಂಟಲ್ಲೂ ಕೂಡ ಈ ರೀತಿಯಾಗಿ ಬಂದಿದೆ. ಇನ್ನು ವೇರ್ ಮಾಡಿಲ್ಲ, ವೇರ್ ಮಾಡಬೇಕು ಈ ಬ್ಲೌಸನ್ನು. ಚೆನ್ನಾಗಿದೆ ಇದು ಬ್ಲೌಸ್ ಡಿಸೈನ್, ನನಗೆ ಇಷ್ಟ ಆಯಿತು. ಅಂದರೆ ಇದು ಪ್ರೈಸು ಕೂಡ ಜಾಸ್ತಿ ಏನಿಲ್ಲ ಅಂತ ಅನ್ಕೊತೀನಿ, ಕಡಿಮೆ ಇದೆ. ಇವಾಗ ಇದಿಷ್ಟು ನನ್ನ ಹತ್ರ ಮಿಷಿನ್ ವರ್ಕ್ ಇರೋದು. ಇವಾಗ ಹ್ಯಾಂಡ್ ವರ್ಕ್ ಬ್ಲೌಸ್ನ ನಾನು ನಿಮಗೆ ತೋರಿಸ್ತೀನಿ.
ಇದು ಡಿಸೈನ್ ನೋಡಿ, ಬ್ಯಾಕ್ ಡಿಸೈನ್ ಈ ರೀತಿಯಾಗಿದೆ. ಇದು ಹ್ಯಾಂಡ್ ವರ್ಕ್ ಬ್ಲೌಸು. ಡಿಸೈನ್ ಹತ್ತಿರದಿಂದ ತೋರಿಸ್ತೀನಿ. ಈ ರೀತಿಯಾಗಿದೆ. ಸ್ಲೀವಿಗೂ ಕೂಡ ಇಲ್ಲಿ ಬಾರ್ಡರ್ ಹತ್ರನೂ ಹಾಕಿದ್ದಾರೆ. ಮತ್ತು ಒನ್ ಸೈಡ್ ಕೂಡ ಇಲ್ಲಿದೆ. ನನ್ನ ಎಲ್ಲ ಸೀರೆ ಅಂದರೆ ನನ್ನ ಎಲ್ಲ ಹ್ಯಾಂಡ್ ವರ್ಕು ಮತ್ತು ಮೆಷಿನ್ ವರ್ಕ್ ಬ್ಲೌಸು ಸೇಮ್ ಲೆಂತ್ ಇದೆ, ಇಲ್ಲಿ ತನಕ ಹಾಕ್ಸಿದ್ದೀನಿ. ಮತ್ತು ಬ್ಯಾಕ್ ಡಿಸೈನು ಅಷ್ಟೇ, ನಾನು ಹೆಚ್ಚಾಗಿ ಬ್ಯಾಕ್ ಡಿಸೈನು ಅಷ್ಟೇ ರೌಂಡ್ ಇರುತ್ತೆ, ಇಲ್ಲ ಲೀಫ್ ಡಿಸೈನ್ ಇರುತ್ತೆ. ಇದು ಕೂಡ ಸ್ಲೀವ್ ಇಲ್ಲಿ ತನಕ ಇದೆ. ಮತ್ತು ಹಾಕಿ ತೆಗಿಯೋದಕ್ಕೆ ಇದು ಸ್ಟೋನ್ಸ್ ಎಲ್ಲ ಹಾಕಿರ್ತಾರೆ ಅಲ್ವಾ, ಅದು ಹೋಗಿಬಿಡುತ್ತೆ ಅಂತ ಹಾಕಿ ತೋರಿಸ್ತಾ ಇಲ್ಲ, ನಿಮಗೆ ಹಾಗೇ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದ್ದೀನಿ. ಈ ಡಿಸೈನು ಕೂಡ ತುಂಬಾ ಚೆನ್ನಾಗಿದೆ. ಒನ್ ಟೈಮ್ ವೇರ್ ಮಾಡಿದ್ದೀನಿ ಅಷ್ಟೇ. ಇದು ಏನಂತ ಹೇಳಿದರೆ, ಇದು ಫ್ರಂಟಲ್ಲಿ ನೋಡಿ ಇಲ್ಲಿ ವಿ ಶೇಪ್ ಬಂದಿದೆ. ಅದು ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಅನಿಸುತ್ತೆ, ನೀವು ನೋಡ್ತಾ ಇರ್ಬೋದು. ಈ ರೀತಿ ಇದು ಚೆನ್ನಾಗಿ ಅನಿಸುತ್ತೆ ಈ ರೀತಿ ಹೊಲಿಸಿದ್ರೆ. ಇದು ಹ್ಯಾಂಡ್ ವರ್ಕ್ ಮೆಷಿನ್ ವರ್ಕ್ ಎರಡು ಕನ್ಫ್ಯೂಸ್ ಆಗಿ ಒಂದೇ ಹೇಳ್ತಾ ಇದ್ದೀನಿ. ಇದು ಹ್ಯಾಂಡ್ ವರ್ಕ್ ಬ್ಲೌಸು. ನೆಕ್ಸ್ಟ್ ಹ್ಯಾಂಡ್ ವರ್ಕ್ ಇದು ಬ್ಲೌಸು ನೋಡಿ. ಇದು ಬ್ಯಾಕ್ ಹುಕ್ ಇದೆ. ಡಿಸೈನ್ ಈ ರೀತಿಯಾಗಿದೆ. ಮತ್ತು ಸ್ಲೀವಿಗೆ ಈ ರೀತಿ ಹಾಕಿಸಿದ್ದೀನಿ. ತುಂಬಾ ಚೆನ್ನಾಗಿದೆ. ಇದು ಕೂಡ ವೇರ್ ಮಾಡಿದರೆ ಚೆನ್ನಾಗಿ ಅನಿಸುತ್ತೆ. ಫ್ರಂಟಲ್ಲೂ ಒಂದು ಸೈಡ್ ಬಂದಿದೆ. ಇದಕ್ಕೂ ಕೂಡ ನಾನು ಫ್ರಂಟಲ್ಲಿ ವಿ ಶೇಪ್ ಹಾಕ್ಸಿದ್ದೀನಿ, ನೀವು ನೋಡ್ಬೋದು. ಅಂದರೆ ಕ್ಯಾಮ್ರಲ್ಲಿ ಅಷ್ಟು ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ ಅನಿಸುತ್ತೆ ಡಿಸೈನು. ಇನ್ ರಿಯಲ್ ತುಂಬಾ ಚೆನ್ನಾಗಿದೆ. ಇದು ಕೂಡ ನನ್ನ ಫೇವ್ರೆಟ್. ಅಂದರೆ ಇದನ್ನು ಒಂದೇ ಸಲ ನಾನು ವೇರ್ ಮಾಡಿರೋದು ಸ್ಯಾರಿನ. ಮತ್ತು ನೆಕ್ಸ್ಟ್ ಬ್ಲೌಸು ಸಿಂಪಲ್ ಆಗಿದೆ, ಆದರೆ ಚೆನ್ನಾಗಿದೆ ಡಿಸೈನು ನೋಡಿ. ಸ್ಲೀವ್ಗೆ ಈ ರೀತಿ ಹಾಕ್ಸಿದ್ದೀನಿ. ಮತ್ತು ಅಲ್ಲಲ್ಲೇ ಡಾಟ್ 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 ಹಾಕಿದ್ದಾರೆ. ಮತ್ತು ಬ್ಯಾಕ್ ಡಿಸೈನು ಈ ರೀತಿಯಾಗಿ ಬಂದಿದೆ. ಆಲ್ಮೋಸ್ಟ್ ನಿಮಗೆ ಗೊತ್ತಿರೋ ಹಾಗೆ ಸ್ಲೀವ್ ಲೆಂತ್ ಎಲ್ಲ ಒಂದೇ ಸೇಮ್ ಇದೆ, ಎಲ್ಲ ಬ್ಲೌಸು ಒಂದೇ ರೀತಿಯಾಗಿದೆ. ಅಂದರೆ ಬ್ಯಾಕ್ ಡಿಸೈನು ಅಷ್ಟೇ ಸೇಮ್ ಇರುತ್ತೆ. ಆದರೆ ನಾನು ಇಲ್ಲಿ ವರ್ಕ್ ಮಾಡಿಸಿರೋ ಡಿಸೈನ್ ಬೇರೆ ಬರುತ್ತೆ. ಆದರೆ ಇದು ಕೂಡ ಸಿಂಪಲ್ ಆಗಿ ಚೆನ್ನಾಗಿದೆ. ವೇರ್ ಮಾಡಿದರೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಅಂದರೆ ನಾನು ಹ್ಯಾಂಡ್ ವರ್ಕ್ ಮತ್ತು ಮೆಷಿನ್ ವರ್ಕ್ ಮಾಡಿಸಿರೋ ಬ್ಲೌಸನ್ನು ವೇರ್ ಮಾಡಿರೋದು ತುಂಬ ಕಡಿಮೆ. ಅಂದರೆ ಒಂದೊಂದು ಸತಿ 2 ಟೈಮ್ಸ್ ವೇರ್ ಮಾಡಿದ್ದೀನಿ. ನೆಕ್ಸ್ಟ್ ಬ್ಲೌಸ್ ಬಂದು ಇದು ಸ್ವಲ್ಪ ವೆಯ್ಟ್ ಇದೆ ಬ್ಲೌಸ್, ಸ್ಟೋನ್ಸ್ ಎಲ್ಲ ಹಾಕಿರೋದು ನೋಡಿ. ನೆಕ್ಸ್ಟ್ ಡಿಸೈನ್ ಈ ರೀತಿಯಾಗಿದೆ, ಚೆನ್ನಾಗಿ ಕಾಣುತ್ತೆ. ಇದು ಕೂಡ ಬ್ಲೌಸ್ ವೇರ್ ಮಾಡಿದರೆ. ಬ್ಯಾಕ್ ಡಿಸೈನ್ ಈ ರೀತಿಯಾಗಿದೆ. ಸ್ಲೀವ್ಗೆ ಹಿಂಗಿದೆ ನೋಡಿ. ಫ್ರಂಟಲ್ಲಿ ಒಂದು ಸೈಡ್ ಹಾಕ್ಸಿದ್ದೀನಿ. ಇದು ತುಂಬ ಚೆನ್ನಾಗಿದೆ. ಇದನ್ನು ನಾನು ವೇರ್ ಮಾಡಿರೋದು ಕಡಿಮೆ, ಯಾಕಂದರೆ ಬ್ಲೌಸ್ ವೆಯ್ಟ್ ಇದೆ ಹಾಗಾಗಿ. ಮತ್ತು ಇನ್ನೊಂದು ನೋಡಿ ಈ ರೀತಿ ಇದೆ ಬ್ಲೌಸು. ಇಲ್ಲಿ ಕಾಯಿನ್ ಅಂದರೆ ಏನು ಕಾಸಿನ ಸರ ಅವಾಗೆಲ್ಲ ಹಾಕ್ತಾಯಿದ್ರು ನೋಡಿ, ಆ ಥರದ್ರಲ್ಲಿ ಇಲ್ಲಿ ಡಿಸೈನ್ ಮಾಡಿದ್ದಾರೆ. ಮತ್ತು ಕೆಳಗಡೆ ಪರ್ಲ್ಸ್ನ ಹಾಕಿದ್ದಾರೆ. ಚೆನ್ನಾಗಿ ಅನಿಸುತ್ತೆ ವೇರ್ ಮಾಡಿದಾಗ.
ಬ್ಯಾಕ್ ಡಿಸೈನ್ ಹಿಂಗಿದೆ. ಫ್ರಂಟಲ್ಲಿ ಒನ್ ಸೈಡ್ ಡಿಸೈನ್ ಬಂದಿದೆ. ಚೆನ್ನಾಗಿ ಬಂದಿದೆ ಇದು ಕೂಡ. ನೆಕ್ಸ್ಟ್ ಇನ್ನೊಂದು ಬ್ಲೌಸು ಈ ರೀತಿಯಾಗಿದೆ. ಬ್ಯಾಕ್ ಡಿಸೈನ್ ಕೂಡ ನೋಡಿ ಹೆಂಗಿದೆ. ಸ್ಲೀವು ಇದು ಸಾರಿನೂ ತುಂಬ ಚೆನ್ನಾಗಿದೆ. ಇದು ನೈಟ್ ವೇರ್ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಕ್ಯಾಮ್ರಾದಲ್ಲಿ ಅಷ್ಟೊಂದು ಕ್ಲಿಯರ್ ಅನ್ನಿಸ್ತಾ ಇಲ್ಲ ಅನಿಸುತ್ತೆ, ಆದರೆ ಇನ್ ರಿಯಲ್ ತುಂಬಾ ಚೆನ್ನಾಗಿದೆ. ಈ ಸ್ಯಾರಿನೂ ನಾನು ಒಂದೇ ಸಲ ವೇರ್ ಮಾಡಿರೋದು. ನೆಕ್ಸ್ಟ್ ಬ್ಲೌಸು ಇದು ಸ್ಯಾರಿ ಕೂಡ ತುಂಬ ಚೆನ್ನಾಗಿದೆ. ಇದು ಸ್ಯಾರಿ ನೋಡಿ, ಬ್ಯಾಕ್ ಡಿಸೈನ್ ಹಿಂಗಿದೆ. ಸ್ಲೀವಿಗೆಲ್ಲ ಈ ರೀತಿ ಬಂದಿದೆ ಡಿಸೈನು. ಒಂದು ಸೈಡ್ ಹಾಕ್ಸಿದ್ದೀನಿ. ತುಂಬಾ ಚೆನ್ನಾಗಿದೆ ಇದು ಕೂಡ ಡಿಸೈನು. ಈ ಸ್ಯಾರಿನೂ ನಾನು ತುಂಬ ಕಡಿಮೆ ವೇರ್ ಮಾಡಿರೋದು. ಇನ್ನೊಂದು ಲಾಸ್ಟ್ ಬ್ಲೌಸ್ ನೋಡಿ. ಇದು ಸ್ಲೀವ್ ನಾನು ಡಿಫ್ರೆಂಟಾಗಿ ಅಂದರೆ ಬಂದಿದೆ. ನನಗಿಷ್ಟ ಆಯಿತು ಈ ಡಿಸೈನು. ನೋಡಿ, ಪೀಕಾಕ್ ಡಿಸೈನ್ ಬಂದಿದೆ. ಸ್ಲೀವಿಗೆ ಈ ಒಂದು ಬ್ಲೌಸಲ್ಲಿ 3 ಪೀಕಾಕ್ಸ್ ಬಂದಿದೆ. ಸ್ಲೀವಿಗೆ ಬಂದಿದೆ, ಮತ್ತು ಈ ಕಡೆ ಸ್ಲೀವಿಗೂ ಕೂಡ ಬಂದಿದೆ. ಮತ್ತು ಬ್ಯಾಕ್ ಡಿಸೈನ್ ಈ ರೀತಿಯಾಗಿದೆ. ಬ್ಯಾಕ್ ಸೈಡು ಒನ್ ಸೈಡ್ ಹಾಕಿದ್ದಾರೆ, ನೀವು ನೋಡ್ಬೋದು. ಮತ್ತು ಫ್ರಂಟಲ್ಲಿ ಮಾಮೂಲಿ ಒನ್ ಸೈಡ್ ಡಿಸೈನ್ ಇದೆ. ತುಂಬಾ ಚೆನ್ನಾಗಿದೆ. ಇದು ಪಿಕಾಕ್ ಕಾಣಿಸುತ್ತೋ ಹೇಗೋ ಗೊತ್ತಿಲ್ಲ, ಅಂದರೆ ಜಸ್ಟ್ ಬ್ಲೌಸ್ ಹಾಕಿದಾಗ ಗೊತ್ತಾಗುತ್ತೆ. ನೋಡಿ, ಈ ರೀತಿ ಆಗಿದೆ. ಚೆನ್ನಾಗಿದೆ. ಇದನ್ನು ಕೂಡ ನಾನು ಒಂದೇ ಸಲ ವೇರ್ ಮಾಡಿರೋದು. ಸ್ವಲ್ಪ ಲೂಸ್ ಅನ್ನಿಸ್ತಾ ಇದೆ. ನೋಡಿ, ಇದಿಷ್ಟೇ ನನ್ನ ಇಲ್ಲಿ ಇರೋದು ಬ್ಲೌಸ್ ನನ್ನ ಹತ್ರ ಕಲೆಕ್ಷನ್ಸು. ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಡಿಸೈನ್ ಅಂತ ನೀವು ಕಮೆಂಟ್ ಮಾಡಿ. ಮತ್ತು ವಿತ್ ಪ್ರೈಸು ಕೂಡ ನಿಮಗೆ ಬೇಕಂದರೆ ನಾನು ಹೇಳ್ತೀನಿ. ನಾನು ಇಲ್ಲಿ ಹೊಲಿಸಿರೋ ಬ್ಲೌಸಲ್ಲಿ ಯಾವುದು 6000 ಅಬೋವ್ ಹೋಗಿಲ್ಲ, 6000 ಬಿಲೋನೇ ಇದೆ. ಎಲ್ಲ ಬ್ಲೌಸು ತುಂಬಾ ಚೆನ್ನಾಗಿದೆ. ನನಗೆ ಇಷ್ಟ ಆಯಿತು. ನಿಮಗೆ ಇದರಲ್ಲಿ ಯಾವುದಾದ್ರೂ ಬ್ಲೌಸ್ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ. ಮತ್ತು ನಾನು ಎಲ್ಲಿ ಸ್ಟಿಚ್ ಮಾಡಿಸೋದು ಅಂತ ನಿಮಗೇನಾದರೂ ಡೀಟೇಲ್ಸ್ ಬೇಕಂದ್ರೂ ಕೂಡ ನನಗೆ ಕಮೆಂಟ್ ಮಾಡಿ. ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಮಾಡೋ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ನಿಮಗೆ ಸ್ಯಾರಿ ಕಲೆಕ್ಷನ್ಸ್ ವಿಡಿಯೋ ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ. ನಿಮಗೆ ನನ್ನ ಹತ್ರ ಇರೋ ಸ್ಯಾರಿ ಕಲೆಕ್ಷನ್ಸ್ ವಿಡಿಯೋ ನೋಡಬೇಕು ಅಂತ ಇಷ್ಟ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಇಷ್ಟೊತ್ತು ನಿಮ್ಮ ಸಮಯ ಕೊಟ್ಟು ನನ್ನ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ.